ನಮಸ್ಕಾರ ಸ್ನೇಹಿತರೆ, ಸಾರಿಗೆ ಕೂಗು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಾರಿಗೆ ನೌಕರರ ಬದುಕಿನ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಹೋರಾಟ ಈಗ ಮತ್ತೊಂದು ಮಹತ್ವದ ಘಟ್ಟವನ್ನು ತಲುಪಿದೆ. ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿರುವ ಬೆಂಗಳೂರು ಚಲೋಗೆ ರಾಜ್ಯಾದ್ಯಂತ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ. ಆದರೆ ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತಿದ್ದ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಕೂಟದ ಚಂದ್ರು ಅವರು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕೇ ಬೇಡವೇ ಅನ್ನೋದು. ಇದಕ್ಕಾಗಿಯೇ ನಮ್ಮ ಸಾರಿಗೆ ಕೂಗು ಚಾನಲ್ನ ಕಮ್ಯುನಿಟಿ ಟ್ಯಾಬ್ನಲ್ಲಿ ನಾವು ಒಂದು ಜನಾಭಿಪ್ರಾಯಕ್ಕಾಗಿ ಒಂದು ಪೋಲ್ ಹಾಕಿದ್ದೆವು. ಆ ಪೋಲ್ನ ಫಲಿತಾಂಶ ಈಗ ಹೊರಬಿದ್ದಿದೆ. ಈ ಫಲಿತಾಂಶ ನೋಡಿದರೆ ಸಾರಿಗೆ ನೌಕರರ ಒಗ್ಗಟ್ಟು ಮತ್ತು ಆಕ್ರೋಶ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಬನ್ನಿ ಸಾರಿಗೆ ನೌಕರರು ಏನಂತಾರೆ ಅಂತ ನೋಡೋಣ. ಸ್ನೇಹಿತರೆ, ಒಟ್ಟು 650ಕ್ಕೂ ಹೆಚ್ಚು ಸಾರಿಗೆ ಬಂಧುಗಳು ಈ ಪೋಲ್ನಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದ್ದಾರೆ. ಇದರಲ್ಲಿ ಬರೋಬ್ಬರಿ 85% ಜನರು, ಅಂದರೆ ಬಹುಪಾಲು ನೌಕರರು, ಹೌದು, ಕೂಟದ ಚಂದ್ರು ಅವರು ಜಂಟಿ ಕ್ರಿಯಾ ಸಮಿತಿಯ ಬೆಂಗಳೂರು ಚಲೋಗೆ ಬೆಂಬಲ ನೀಡಬೇಕು ಎಂದು ಸ್ಪಷ್ಟವಾಗಿ ಮತ್ತು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇನ್ನುಳಿದಂತೆ ಕೇವಲ 9% ಜನ ಬೇಡ, ನೀಡಬಾರದು ಎಂದು ಹೇಳಿದ್ದಾರೆ ಮತ್ತು 6% ಜನ ನಮಗ್ಯಾಕೆ ಇದೆಲ್ಲ ಎಂದು ತಟಸ್ಥರಾಗಿದ್ದಾರೆ. ಆದರೆ 85% ಜನರ ಒಕ್ಕೊರಲ ಧ್ವನಿ ಏನನ್ನು ಸೂಚಿಸುತ್ತಿದೆ? ಇದು ಸಾರಿಗೆ ನೌಕರರ ಒಗ್ಗಟ್ಟಿನ ಮಂತ್ರ. ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಬೇಕಾದರೆ ನಾಯಕರುಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇರಬಾರದು. ಎಲ್ಲರೂ ಒಂದೇ ವೇದಿಕೆಯಡಿ ನಿಂತು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಎಂಬುದೇ ಈ 85% ಕಾರ್ಮಿಕರ ಆಶಯವಾಗಿದೆ. ಜಂಟಿ ಕ್ರಿಯಾ ಸಮಿತಿಯ ಜೊತೆ ಕೂಟದ ಚಂದ್ರು ಅವರು ಕೈಜೋಡಿಸಿದರೆ ಈ ಬೆಂಗಳೂರು ಚಲೋ ಹೋರಾಟಕ್ಕೆ ಆನೆ ಬಲ ಬಂದಂತೆ ಆಗುತ್ತದೆ ಎನ್ನುವುದು ನೌಕರರ ಅಭಿಪ್ರಾಯವಾಗಿದೆ. ಖಂಡಿತ ಕೂಟದ ಚಂದ್ರು ಅವರು ನೌಕರರ ಹಿತ ಕಾಪಾಡುವ ದೃಷ್ಟಿಯಿಂದಲೇ ನಾಯಕರಾಗಿದ್ದಲ್ಲಿ ನೌಕರರ ಈ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ತಮ್ಮ ಪ್ರತಿಷ್ಠೆಗಳು, ಷರತ್ತುಗಳನ್ನು ಕೈಬಿಟ್ಟು ಬೇಷರತ್ತಾಗಿ ಈ ಜಂಟಿ ಕ್ರಿಯಾ ಸಮಿತಿಯ ಬೆಂಗಳೂರು ಚಲೋಗೆ ಬಹಿರಂಗವಾಗಿ ಬೆಂಬಲ ನೀಡುವುದನ್ನು ಸಾರ್ವಜನಿಕವಾಗಿ ಎಲ್ಲ ನೌಕರರಿಗೂ ತಿಳಿಸಬೇಕಿದೆ. ಈ ಪೋಲ್ ಕೇವಲ ಒಂದು ಅಂಕಿ ಅಂಶವಲ್ಲ, ಇದು ಸಾವಿರಾರು ಸಾರಿಗೆ ಕಾರ್ಮಿಕರ ಹೃದಯದ ಮಾತು. ಈ ನೌಕರರ ಜನಾಭಿಪ್ರಾಯಕ್ಕೆ ತಲೆಬಾಗುವರೆ ಕಾದು ನೋಡಬೇಕಿದೆ. ಪ್ರಿಯ ಸಾರಿಗೆ ನೌಕರರೇ ಹಾಗೂ ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾಯಕರೆಲ್ಲ ಒಂದಾಗಬೇಕಾ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಸಾರಿಗೆ ನೌಕರರಿಗೂ ತಲುಪಿಸಲು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸಾರಿಗೆ ನೌಕರರ ಹಕ್ಕುಗಳಿಗೆ ನಡೆಯುವ ಈ ಹೋರಾಟಕ್ಕೆ ನಮ್ಮ ಸಾರಿಗೆ ಕೂಗು ಚಾನಲ್ ಸದಾ ಬೆಂಬಲವಾಗಿ ನಿಲ್ಲುತ್ತದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾರ್ಮಿಕ.